ಎಲ್ಲರಿಗೂ ನಮಸ್ಕಾರ. ನವಭಾರತ ಜ್ಞಾನ ಜ್ಯೋತಿಗೆ ಸ್ವಾಗತ. ಇವತ್ತು ನವಭಾರತ ಜ್ಞಾನ ಜ್ಯೋತಿಯ 2ನೇ ಸಂಚಿಕೆಯ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅವರೇ ಮಿಸಸ್ ಕಾಂಚನಾ ಗಣೇಶ್ ಅವರು. ಇವರು 11 ವರ್ಷಗಳಿಂದ ಯೋಗ ಶಿಕ್ಷಕಿಯಾಗಿ ಇವರು ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಹಾಗೆಯೇ ಇವರದ್ದೇ ಆದಂತಹ ಅನುಗ್ರಹ ಯೋಗ ಕೇಂದ್ರ ಇದೆ. ಹಾಗೆಯೇ ಇವರು ಉಚಿತ ಯೋಗ ಶಿಬಿರಗಳನ್ನು ಇವರು ಕೂಡ ನಡೆಸುತ್ತಾ ಇದ್ದಾರೆ. ಯೋಗದ ಮಹತ್ವ ಹಾಗೆಯೇ ಅವರ ಅನುಭವ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸಸ್ ಕಾಂಚನಾ ಗಣೇಶ್ ಅವರು. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಪ್ರಕಾರ ಯೋಗ ಅಂದ್ರೆ ಏನು? ಯೋಗ ಇದಕ್ಕೆ ಸುಮಾರು ವ್ಯಾಖ್ಯಾನಗಳಿದೆ. ಸಾಮಾನ್ಯವಾಗಿ ನೀವು ಈಗ ಒಂದು ಡಿಕ್ಷನರಿಯನ್ನು ತೆಗೆದು ನೋಡಿದ್ರು ಯೋಗ ಅನ್ನುವ ಪದಕ್ಕೆ ಕೂಡಿಸುವುದು, ಸೇರಿಸುವುದು ಅನ್ನುವಂತ ಅರ್ಥ ಬರುತ್ತೆ. ಯೋಗ ಅಂತ ಹೇಳಿದ್ರೆ ಅದು ದೇಹಕ್ಕೆ ಮಾತ್ರ ಅಲ್ಲ, ಅದಕ್ಕೂ ವ್ಯಾಖ್ಯಾನ ಇದೆ. ದೇಹ, ಮನಸ್ಸು ಮತ್ತೆ ಬುದ್ಧಿಗಳ ಸಮತೋಲನ ಅಂತ. ಇದನ್ನೆಲ್ಲ 3 ವಿಷಯಗಳು, ದೇಹ, ಮನಸ್ಸು ಮತ್ತೆ ಬುದ್ಧಿ, ಇದನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೋಸ್ಕರವೇ ನಾವು ಯೋಗವನ್ನು ಮಾಡಬೇಕು. ಸಮತ್ವಂ ಯೋಗ ಮುಚ್ಚತೆ ಅಂತ ಹೇಳ್ತೇವೆ. ಏನು ಇದರ ಅರ್ಥ ಅಂತ ಹೇಳಿದ್ರೆ ಸಮತ್ವವನ್ನು ಕಾಪಾಡಿಕೊಳ್ಳೋದು. ಯಾವುದರಲ್ಲಿ? ನಮ್ಗೆ ಗೊತ್ತಿದೆ, ನಮ್ಮ ಜೀವನದಲ್ಲಿ ಬರುವಂತಹ ಸಿಹಿ ಕಹಿಗಳಿರ್ಬೋದು, ನೋವು ನಲಿವುಗಳಿರ್ಬೋದು, ಕಷ್ಟ ಸುಖಗಳಿರ್ಬೋದು, ಇನ್ನು ಉಷ್ಣ ಶೀತಗಳೂ ಇರ್ಬೋದು. ಇದೆಲ್ಲ ದ್ವಂದ್ವಗಳನ್ನು ಸಮತ್ವವಾಗಿ ನಿಲ್ಲಿಸುವಂತಹ ಕ್ರಿಯೆ ಅದು ಯೋಗದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ಹೇಳ್ತೇವೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತೇವೆ. ಅಂದ್ರೆ ಚಿತ್ತದ ವಿವಿಧ ವೃತ್ತಿಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು. ಇನ್ನು ಚಿತ್ತದ ಚಂಚಲತೆ ಇದೆ ಅಲ್ಲ, ಅದನ್ನು ದಮನಗೊಳಿಸ್ಲಿಕ್ಕೆ ಯೋಗದ ಅವಶ್ಯಕತೆ ತುಂಬಾ ಇದೆ. ಯೋಗ ಮಾಡೋದಕ್ಕೆ ಏನಾದ್ರೂ ವಯಸ್ಸಿನ ಇತಿಮಿತಿ ಏನಾದ್ರೂ ಇದೆಯಾ, ಅಥವಾ ಯಾವ ವಯಸ್ಸಿನಲ್ಲಿ ಶುರು ಮಾಡಬಹುದು? ಯೋಗ ಮಾಡಬೇಕಾದ್ರೆ ವಯಸ್ಸಿನ ಮಿತಿ ಇಲ್ಲ. ಇಲ್ಲಿ ನಾನು ಯೋಗ ಕ್ಲಾಸ್ ಆರಂಭ ಮಾಡಬೇಕಾದ್ರು ನನಗೆ ಈ ಒಂದು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಮೂಡಿತ್ತು. ಏನಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನವರು ಬರ್ತಾರೆ, ಮಿಡ್ಲ್ ಏಜಿನವರು ಬರ್ತಾರೆ, ಏಜ್ ಮೀರಿದವರು ಬರ್ತಾರೆ. ಎಲ್ಲರದ್ದು ಒಂದು ಮಿಲನ ಯೋಗ ಕೇಂದ್ರಗಳಲ್ಲಿ ಸಹಜವಾಗಿ ಆಗುವಂಥದ್ದು. ಆಗ ನಾನು ಯೋಚನೆ ಮಾಡಿದ್ದು 1 ಅಥವಾ 2 ವರ್ಷದ ಹತ್ತಿರಕ್ಕೆ ನಾನು ಪ್ರಾರಂಭ ಮಾಡಿದ, ಈಗ ನನ್ನ ಕ್ಲಾಸಿಗೆ 11 ವರ್ಷ ಆಗ್ತಾ ಇದೆ. ಪ್ರಾರಂಭದಲ್ಲಿ ಈ ರೀತಿ ಡಿವೈಡ್, ಚಿಕ್ಕ ಮಕ್ಕಳಿಗೊಂದು ಬ್ಯಾಚ್, ಒಂದು 20 ವರ್ಷದ ಒಳಗಿನವರಿಗೆ ಒಂದು ಬ್ಯಾಚ್, ಆ ನಂತರದವರಿಗೆ ಒಂದು ಬ್ಯಾಚ್, ಈ ರೀತಿ ಅಭ್ಯಾಸಗಳು ನಡೀತಾ ಇತ್ತು. ಕಾರಣ ಇಷ್ಟೇ, ಅವರಿಗೆ ಯಾವ ರೀತಿಯ ಆಸನಗಳನ್ನು ಹೇಳಿಕೊಡಬೇಕು, ಬೇರೆ ಬೇರೆ ಟೈಪಲ್ಲಿ ಅದರ ರೀತಿಗಳನ್ನು ಹೇಳಿಕೊಡುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ವರ್ಷ ಕಳೆದ ಹಾಗೆ ಗೊತ್ತಾಯ್ತು. ಇತ್ತೀಚೆಗೆ ಹೇಳಬೇಕಾದ್ರೆ 7-8 ವರ್ಷದ ಈಚೆಗೆ ಜೀವನ ಪದ್ಧತಿಯಲ್ಲಿ ತ್ವರಿತವಾದ ಬೆಳವಣಿಗೆ ಕಾಡ್ತಾ ಇತ್ತು. ನಮ್ಮ ಲೈಫ್ ಸ್ಟೈಲ್ ತುಂಬಾ ಬದಲಾವಣೆ ಆಗಿದೆ. ಅದು ಒಳ್ಳೆದಕ್ಕ ಕೆಟ್ಟದಕ್ಕ ಇನ್ನೂ ಗೊತ್ತಾಗ್ತಾ ಇಲ್ಲ ನಮಗೆ. ಅದಕ್ಕೋಸ್ಕರ ಎಲ್ಲವೂ ಇರುತ್ತೆ. ನಿಮಗೆ ಫುಡ್ ಇರ್ಬೋದು, ನಾವು ವಾಸ ಮಾಡುವ ರೀತಿಗಳಿರ್ಬೋದು, ಅದೆಲ್ಲವನ್ನು ಹೇಳಿದ್ರು ನಮಗೆ ತಲೆಬಿಸಿ. ನಾವಿನ್ನು ಹೇಗೆ ಜೀವನ ಮಾಡಬೇಕು, ಎಲ್ಲವೂ ಇದೆ. ಆದ್ರೂ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ವಯಸ್ಸಿನವರಿಗಿರ್ಬೋದು, ಚಿಕ್ಕ ವಯಸ್ಸು ಇರುವವರಿಗಿರ್ಬೋದು, ಸಮಸ್ಯೆಗಳು ಒಂದು. ನಮ್ಗೆ ಯೋಗ ಕ್ಲಾಸಿಗೆ ಬರ್ಬೇಕಾದ್ರೆ ಎಲ್ಲರೂ ಸಮಸ್ಯೆಗಳನ್ನೇ ಹೊತ್ತುಕೊಂಡು ಬರ್ತಾರೆ ಅನ್ನುವಂಥದ್ದಲ್ಲ. ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ಸಂತೋಷಕ್ಕೋಸ್ಕರ ಯೋಗ ಮಾಡುವವರು ಸುಮಾರು ಜನ ನನ್ನ ಜೊತೆ ಇದ್ದಾರೆ. ಖುಷಿ ಆಗುತ್ತೆ, ನಾವು ಯೋಗ ಮಾಡಿದ್ರೆ ಒಂದು ತರ ನೆಮ್ಮದಿ ಅಂತ ಹೇಳಿ. ಇನ್ನು ಕೆಲವರು ಸಮಸ್ಯೆಗಳನ್ನೇ ತಗೊಂಡು ಯೋಗ ಕ್ಲಾಸಿಗೆ ಬರುವವರಿದ್ದಾರೆ. ಅದರಲ್ಲಿ ಮೇಲಾಗಿ ನಿಮಗೆ ಏನೋ ಒಂದು ಸಮಸ್ಯೆ ಬಂದಿರುತ್ತೆ, ಡಾಕ್ಟರ್ ಹತ್ರ ಹೋಗಿರ್ತಾರೆ, ವೈದ್ಯರ ಹತ್ರ, ಅವರು ಸಜೆಷನ್ ಕೊಡ್ತಾರೆ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ಒಂದು 50-60 ವರ್ಷದ ನಂತರ ರಿಟೈರ್ಡ್ ಜೀವನ ಇರುತ್ತಲ್ಲ, ಆ ಸಮಯದಲ್ಲಿ ವೈದ್ಯರು ಹೇಳ್ತಾರೆ ಇನ್ನು ಸ್ವಲ್ಪ ನೀವು ಯೋಗ ಮಾಡುದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಆ ವಯಸ್ಸಿನ ನಂತರ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುದು ಪ್ರಾರಂಭ ಆಗತ್ತೆ ಅಂತ ಹೇಳಿ. ಇದು ಅನುಭವಿಸಿದವರಿಗೆ ಗೊತ್ತದಲ್ಲ. ಅವರನ್ನು ಡಾಕ್ಟರ್ ಹೇಳ್ತಾರೆ ನೀವು ಸ್ವಲ್ಪ ಯೋಗ ಮಾಡಿ. ಅಂಥದ್ದು ಕೇಸುಗಳು ನಮಗೆ ತುಂಬಾ ಬರ್ತಿತ್ತು ಹಾಗೆಲ್ಲ. ಈಗ ನನಗೆ ಆಶ್ಚರ್ಯ, ಇದ್ದಿಗೆ 20, 15, 30 ವಯಸ್ಸಿನವರು ಕೂಡ ಬರ್ತಾ ಇದ್ದಾರೆ. ನಾನು ಬಂದವರ ಹತ್ರ ಫಸ್ಟ್ ಪ್ರಶ್ನೆ ಕೇಳಿದ್ರೆ ವಯಸ್ಸು ಕೇಳ್ತೇನೆ, ಮತ್ತೆ ಯಾಕೆ ಬಂದಿದ್ದೀರಿ ಅಂತ ಪ್ರಶ್ನೆ ಕೇಳ್ತೇನೆ. ಯೋಗ ಕ್ಲಾಸಿಗೆ ಬಂದಿರೋದು, ಆದ್ರೂ ಯಾಕೆ ಬಂದಿದ್ದೀರಿ? ಕೆಲವರು ಆರಾಮದಲ್ಲಿ ಹೇಳ್ತಾರೆ, ನನಗೆ ಯೋಗ ಮಾಡಬೇಕು ಅಂತ ಬಂದಿರೋದು, ನನಗೆ ಅದೊಂಥರ ಖುಷಿ, ಆ ಸಬ್ಜೆಕ್ಟ್ ಖುಷಿ. ಈಗ ನನಗೆ ಖುಷಿ ಆದಾಗೆ ಅವರಿಗೆ ಖುಷಿ ಆಗಿರ್ಬೋದು. ಇನ್ನು ಕೆಲವರು ಹೇಳ್ತಾರೆ, ಡಾಕ್ಟರ್ ಹೇಳಿದ್ರು ಹಾಗೆ ಬಂದೆ ನಾನು ಯೋಗಕ್ಕೆ ಅಂತ. ಇಂಥದ್ದು ಇರತ್ತೆ. ಅಂದ್ರೆ ಸಮಸ್ಯೆಗಳೀಗ ಚಿಕ್ಕವರನ್ನು ಬಿಡ್ತಾ ಇಲ್ಲ, ದೊಡ್ಡವರನ್ನು ಬಿಡ್ತಾ ಇಲ್ಲ. ಆದ್ರಿಂದ ನಾನು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಇದೆಲ್ಲ ಬ್ಯಾಚ್ಗಳು ಅದನ್ನೆಲ್ಲವನ್ನು ನಾನೀಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಚಿಕ್ಕವರಿಗೆ ಹೇಳುವಂತಹ
ವಿಚಾರಗಳನ್ನು ದೊಡ್ಡವರಿಗೆ ಹೇಳುವಂತ ಪರಿಸ್ಥಿತಿ ನಾನು ಹೇಳಿದ್ರಲ್ಲ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಅದರಲ್ಲಿ ಇದು ಒಳಗೊಳ್ತಾ ಹೋಗತ್ತೆ, ಅದು ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಯಾವುದೇ ವಯಸ್ಸಿನವರು ಇರ್ಲಿ ಅವರನ್ನು ಒಟ್ಟಿಗೆ ಸೇರಿಸಿ ಯೋಗ ಮಾಡೋದು. ನಿಮ್ಗೆ 70 ವರ್ಷ ಆಯ್ತು, 90 ವರ್ಷ ಆಯ್ತು, ನೀವು ಯೋಗ ಮಾಡೋದು ಬೇಡ ಹೇಳಲಿಕ್ಕೆ ಇಲ್ಲ. ಎಲ್ರೂ ಯೋಗವನ್ನು ಮಾಡಬೇಕು. ಹೇಳಿದೆ 8 ವರ್ಷದಿಂದ ಹಿಡಿದದು ನಾವು ಭೂಮಿ ಮೇಲೆ ಇರುವ ತನಕ ಎಲ್ರೂ ಯೋಗವನ್ನು ಮಾಡ್ಲೇಬೇಕು. ಒಂದು ಆಗ್ಲೇ ಹೇಳಿದೆ 50 ವರ್ಷದ ನಂತರ ಮನಸ್ಸಿನ ಸ್ಥಿಮಿತಗೋಸ್ಕರ, ಇನ್ನು ಅದಕ್ಕಿಂತ ಕೆಳಗಡೆ ಸಂತೋಷ ನೆಮ್ಮದಿಗೋಸ್ಕರ ಬೇಕೇ ಬೇಕದು. ಇನ್ನು ನಮ್ಮ ಜ್ಞಾನಾರ್ಜನೆಗೋಸ್ಕರ ಅಂತೇಳಿ ಯೋಗದಿಂದ ಕಲಿಯುವಂಥದ್ದು ಸುಮಾರು ಇದೆ. ಯೋಗ ಅಂತ ಹೇಳಿದ್ರೆ ಖಾಲಿ ನಾನಾಗ್ಲೇ ಹೇಳಿದಾಗೆ ಇದು ಆಸನದ ವಿಚಾರ, ವ್ಯಾಯಾಮದ ವಿಚಾರ, ಪ್ರಾಣಾಯಾಮದ ವಿಚಾರಗಳು ಮಾತ್ರ ಅಲ್ಲ, ಅಷ್ಟಾಂಗ ಯೋಗಗಳ ವಿಚಾರಗಳೇ ಬರುತ್ತೆ ಇಲ್ಲಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯಿಂದ ಎಲ್ಲವೂ ವಿಚಾರಗಳು ನಮಗೆ ಸಿದ್ಧಿ ಆಗಬೇಕು ಅಂತ. ಅದು ಯೋಗ ಮಾಡುವವರಿಗೆಲ್ಲ, ಒಬ್ಬ ವ್ಯಕ್ತಿಗೆ ಸಿದ್ಧಿ ಆಗಬೇಕು ಅಂತ ಇರೋದು. ಯೋಗಕ್ಕೆ ಬಂದ ಮೇಲೆ ಅದೆಲ್ಲ ಅರ್ಥ ಆಗ್ತಾ ಹೋದ ಹಾಗೆ ನಮಗೆ ವಯಸ್ಸು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಅಂತೇಳಿ ಅದು ಮರ್ತೋಗುತ್ತೆ. ನಾವು ಕಲಿಯುವುದರಲ್ಲೇ ಅದರ ಹಿಂದೆ ಹೋಗ್ತಾ ಇರ್ತೇವೆ. ಇದು ನನಗೆ ಬೇಕು ಅನ್ನುವಂಥದ್ದು ಎಲ್ಲ ವಯಸ್ಸಿನವರಿಗೂ ಈಗ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗಿದೆ. ಆದ್ರಿಂದ ಈಗಂತಲ್ಲ, ಯೋಗ ಆರಂಭ ಆದ ದಿನದಿಂದಲೂ ಇದು ನಮಗೆ ಗೊತ್ತಿರುವಂತ ವಿಚಾರ. ಎಲ್ಲ ವಯಸ್ಸಿನವರಿಗೆ ಯೋಗದ ಅವಶ್ಯಕತೆ ತುಂಬಾ. ಆಮೇಲೆ ಇದು ಬೋನ್ಸ್, ಈಗ ಚಿಕ್ಕ ಮಕ್ಕಳಿಗೆ ಒಂದು 8 ವರ್ಷ ಅಂತ ಹೇಳಿದ್ರಿ ನೀವು, ಬೋನ್ಸ್ ಗೆ ಏನಾದ್ರು ಎಫೆಕ್ಟ್ ಆಗ್ತದ? ಕೆಲವರು ಹೇಳ್ತಾರೆ ಅದೇ ಭರತನಾಟ್ಯ ಮಾಡ್ಬಾರ್ದು, ಅದೇ ಯೋಗದಲ್ಲಿ ಸಹ ಹಾಗೇನಾದ್ರೂ ಎಫೆಕ್ಟ್ ಆಗಬಹುದಾ ಅಥವಾ ಆತರ ಏನಿಲ್ಲ? ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಅಲ್ಲ, ನಾನು ಮುಂಚೆ ಬ್ಯಾಚ್ ವೈಸ್ ಮಾಡ್ತಾ ಇದ್ದೆ ಅಂತ ಹೇಳಿದೆ. ಬ್ಯಾಚ್ ವೈಸ್ ಮಾಡ್ಬೇಕಾದ್ರೆ ಆಗ್ಲೂ ಹೇಳ್ತಾ ಇದ್ದೆ ನೋಡಿ, ಇದು ಈಗ ಒಂದು 7-8 ವಯಸ್ಸಿನ ಮಗುವಿಗೆ ಕಲಿಸ್ಬೇಕಾದ್ರೆ ಆಗ ಸ್ವಲ್ಪ ನಾನು ಏಜು ಸ್ವಲ್ಪ ಆಗ್ಲಿ, ಒಂದು 10 ವರ್ಷ ಆಗ್ಲಿ ಮತ್ತೆ ಕರೆಯುವ ಅಂತೇಳಿ ಇತ್ತು ನನ್ನ ಮನಸ್ಸಲ್ಲಿ ಕೂಡ, ಹಾಗೆ ಕರಿತಾ ಇದ್ದೆ. ಈಗ 8 ವರ್ಷದ ಮಗುವನ್ನು ಕೂಡ ನಾನು ಸೇರಿಸ್ಬೇಕಾದ್ರೆ ಅದಕ್ಕೆ ಹೇಳ್ತೇನೆ ನಾನು, ಇಂಥ ಆಸನವನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬ, ಅದಕ್ಕೆ ಹೇಳ್ತೇವೆ ಎಲ್ರು, ಯೋಗ ಶಿಕ್ಷಣವನ್ನು ಪ್ರಾರಂಭದಲ್ಲಿ ಕಲಿಬೇಕಾದ್ರೆ ಒಬ್ಬ ಯೋಗ ಗುರುಗಳ ಹತ್ರ ಕಲಿಯುವುದು ಒಳ್ಳೇದು. ಒಬ್ಬ ಶಿಕ್ಷಕಿ ಯಾರಾದ್ರೂ ಸಿಕ್ಕಿದ್ರೆ ಒಳ್ಳೇದು. ನಾವು ಈಗ ಎಲ್ಲವನ್ನು, ಈಗ ಯೂಟ್ಯೂಬ್ ಇರ್ಬೋದು, ಗೂಗಲ್ ಇರ್ಬೋದು, ಎಲ್ಲವೂ ವಾಟ್ಸಪ್ಗಳಿರ್ಬೋದು, ಎಲ್ಲವೂ ಚಾಲ್ತಿಯಲ್ಲಿದೆ. ಅದನ್ನು ನೋಡಿಕೊಂಡು ನಾವು ಎಲ್ಲವನ್ನು ಕಲಿತಾ ಇದ್ದೇವೆ. ಆದರೆ ಯೋಗವನ್ನು ಕೂಡ ಹಾಗೆ ನೋಡಿಕೊಂಡು ಕಲಿಬಹುದು. ಆದರೆ ನಾವು ಕಲಿತಾ ಇರ್ತೇವೆ, ಆದರೆ ನಮ್ಮ ಸರಿ ತಪ್ಪುಗಳು ಉಂಟಲ್ಲ, ಅದನ್ನು ನೋಡುವವರು ಯಾರು ಇರೋದಿಲ್ಲ. ಯೋಗದಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಗಳು ಬರೋದಿಲ್ಲ, ಆದರೆ ತಪ್ಪು ಮಾಡಿದರೆ ಪ್ರಯೋಜನನೇ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಚಿಕ್ಕ ಮಗುವಿಗೆ ಕೂಡ ಅದರ ದೇಹದ ಯಾವುದೇ ಭಾಗಗಳಿಗೆ ತೊಂದರೆ ಆಗದ ಹಾಗೆ ಇದನ್ನು ನೀನು ಮಾಡಬೇಕು, ಇದನ್ನು ನೀನು ಮಾಡಬಾರದು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಗುರುತಿಸಿಕೊಂಡು, ಅದು ವಯಸ್ಸು ದೊಡ್ಡದಿರ್ಬೋದು, ಒಂದು 60-70 ವಯಸ್ಸಿನವರು ಆ ಒಂದು 10 ವರ್ಷದ ಮಗುವಿನೊಟ್ಟಿಗೆ ಯೋಗ ಮಾಡ್ತಾ ಇರ್ಬೋದು. ಆ ಸಂದರ್ಭದಲ್ಲೂ ನಾವು ಕೂಡ ಅವರನ್ನು ಆ ರೀತಿಯೇ ಅವರಿಗೆ ಪಳಗಿಸಿಕೊಂಡೇ ಯೋಗವನ್ನು ಕಲಿಸುವಂಥದ್ದು. ಇದು ಪ್ರತಿ ಯೋಗ ಗುರುಗಳು ಮಾಡುವಂತಹ ಕೆಲಸನೇ, ಇದನ್ನು ಮಾಡ್ತಾ ಇರ್ತೇವೆ. ಇನ್ನು ಕೆಲವರು ಅದೇ ಬ್ಯಾಚ್ ವೈಸ್ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ. ಆದರೆ ಸಮಯವನ್ನು ಕೊಡಬೇಕಾಗತ್ತೆ, ನಾವು ಸಮಯವನ್ನು ಜಾಸ್ತಿ ತಗೊಳ್ಬೇಕಾಗತ್ತೆ. ಅವರು ಆ ಸಮಯದಲ್ಲಿ ಬರುವಂಥದ್ದು, ಆಗ ನಾವು ಬೇರೆ ಬೇರೆ ಸಮಯ ಅವರು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇನ್ನೊಂದು ಸಮಯ ಉಂಟಾ, ಮತ್ತೊಂದು ಸಮಯ ಉಂಟಾ. ಯೋಗಕ್ಕಿರೋದು ಸಮಯ ಅದೇ ಅಲ್ಲ, ನಾನು ಆಮೇಲೆ ಹೇಳ್ತೇನೆ ನಾನು. ಅದಕ್ಕೋಸ್ಕರ ವಯಸ್ಸಿನ ಮಿತಿ ಇಲ್ಲ. ಚಿಕ್ಕ ಮಕ್ಕಳಿಗೆ ದೇಹಕ್ಕೆ ತೊಂದರೆ ಆಗದ ರೀತಿಯಲ್ಲಿ, ಈಗ ನಾವು ಹೇಳಿದಾಗೆ ಭರತನಾಟ್ಯ ಇರ್ಬೋದು, ಕರಾಟೆಗಳು, ಇಂಥ ಸುಮಾರು ಇದೇ ಇರುತ್ತೆ. ವ್ಯಾಯಾಮನೇ ಒಳ್ಳೊಳ್ಳೆ ವ್ಯಾಯಾಮಗಳು ಅದರಲ್ಲಿ ಸಿಗುತ್ತೆ. ಆದರೆ ಒಂದೇ ಕಡೆಗೆ ಒಂದೇ ಅಂಗಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಕೂಡ ಆಗಬಾರ್ದು. ಯೋಗದಲ್ಲಿ ಆ ರೀತಿ ಇರೋದಿಲ್ಲ. ಯೋಗದಲ್ಲಿ ತಲೆಯಿಂದ ಹಿಡಿದದ್ದು ಕಾಲಿನ ತುದಿಯ ತನಕ ಎಲ್ಲ ಅಂಗಗಳಿಗೆ ಒಂದು ಸಮಯದಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು ಅದು ಯೋಗದಲ್ಲಿ ಮಾತ್ರ ಸಾಧ್ಯ ಅಂತೇಳಿ. ಅದಕ್ಕೋಸ್ಕರ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರನ್ನು ನಾವು ಕರೆದು ಮಾಡುವಂಥದ್ದು. ಯಾವ ಸಮಯದಲ್ಲಿ ಯೋಗ ಮಾಡಬೇಕು? ಬೆಳಿಗ್ಗೆ ಹೊತ್ತಾ ಅಥವಾ ಸಾಯಂಕಾಲದ ಹೊತ್ತಾ? ಯೋಗ ಅಂತ ಹೇಳಿದ್ರೆ ಮೇಯ್ನ್ ಆಗಿರೋದು ಸಮಯ ಬೆಳಗಿನ ಹೊತ್ತು, ಮತ್ತೊಂದು ಸಾಯಂಕಾಲದ ತಡವಾದ ಹೊತ್ತು. ಬೆಳಗಿನ ಹೊತ್ತು ತುಂಬಾ ಸೂಕ್ತವಾಗಿರೋದು ಅಂತ ಹೇಳ್ತೇವೆ ನಾವು. ಯಾಕಂತ ಹೇಳಿದ್ರೆ ಕಾರಣ ಇದೆ, ಖಾಲಿ ಹೊಟ್ಟೆ ಇರಬೇಕು. ನಮ್ಮ ದೇಹದಲ್ಲಿ ಯಾವುದೇ ಆಹಾರ ಇರಬಾರ್ದು. ನಾವು ರಾತ್ರಿ ಮಲಗಿ ಬೆಳಗ್ಗೆ ಏಳಬೇಕಾದ್ರೆ ಹೊಟ್ಟೆಯನ್ನು ಖಾಲಿ ಮಾಡಿಕೊಂಡು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿದ ಮೇಲೆ ಹೊಟ್ಟೆ ಖಾಲಿ ಆಗತ್ತೆ. ಹೊಟ್ಟೆ ಖಾಲಿ ಇದ್ದ ಸಮಯದಲ್ಲಿ ಯೋಗ ಮಾಡುವುದು ಬಹಳ ಸೂಕ್ತ. ಅದಕ್ಕೋಸ್ಕರ ಎಲ್ಲ ಕಡೆಗಳಲ್ಲಿ ಯೋಗ ತರಗತಿ ನೀವು ನೋಡಿರ್ಬೋದು, ಬೆಳಗ್ಗೆ ಬೇಗ ನಡೆಯುತ್ತೆ. ಅದು ಗೊತ್ತಿರ್ಬೇಕು ನಮಗೆ, ಬೆಳಗಿನ ತಿಂಡಿ ಅವಧಿ ಎಷ್ಟೊತ್ತಿಗೆ, ನಮ್ದೊಂದು ನಿಯಮ ಅಂತ ಇರೋದು, ಅದು ಪ್ರಕೃತಿ ನಿಯಮ. ಒಬ್ಬ ವ್ಯಕ್ತಿಗೆ ಇರುವಂತ ನಿಯಮ, ಬೆಳಗ್ಗೆ ಇಷ್ಟೇ ಹೊತ್ತಿಗೆ ತಿಂಡಿ ಮಾಡ್ಬೇಕು. ಅದರ ಮೊದಲು ಮಾಡುವಂತ ಸುಮಾರು ಕೆಲಸಗಳಲ್ಲಿ ಯೋಗ ಒಂದು. ಬೇಗ ಮಾಡಿದಷ್ಟು ತುಂಬಾ ಒಳ್ಳೇದು ಅಂತ ಹೇಳಿ.
ಆದ್ರೆ ಸಂಜೆ ಹೊತ್ತು, ಸಾಯಂಕಾಲದ ಹೊತ್ತು ಯೋಗವನ್ನು ನಾವು ಹೇಳ್ತೇವೆ. ಈಗ ನನ್ನ ಕ್ಲಾಸ್ ನಡಿಬೇಕಾದ್ರೂ ಕೂಡ ಅಷ್ಟೇ, 2 ಅವಧಿಯಲ್ಲಿ ನಾನು ಯೋಗ ಕ್ಲಾಸ್ ಅನ್ನು ತಗೊಳ್ತೇನೆ. ಬೆಳಗ್ಗೆ ತಗೊಳ್ತೇನೆ, ಸಾಯಂಕಾಲ ತಗೊಳ್ತೇನೆ. ಸಾಯಂಕಾಲ ಯಾಕೆ ತಗೊಳ್ತೇನೆ? ಕೆಲವರು ಇದೇ ಪ್ರಶ್ನೆ, ನೀವು ಕೇಳಿದ ಪ್ರಶ್ನೆಯನ್ನು ನನಗೆ ಸುಮಾರು ಜನ ಕೇಳಿದರು. ಸಾಯಂಕಾಲ ಮಾಡಬಹುದಾ ಮೇಡಮ್ ಯೋಗವನ್ನು ಅಂತ? ಮಾಡಬಹುದು, ಆದ್ರೆ ಒಂದು ಆಹಾರದ ಮೇಲೆ ಗಮನ ಕೊಟ್ಟು ಮಾಡುವಂತದ್ದು ಅಂತ. ಈಗ ನಾವು ಹೇಳ್ತೇವೆ, ಆಹಾರ ತಕೊಂಡು ಒಂದು 5-6 ಗಂಟೆ ನಮ್ಮ ಹೊಟ್ಟೆಯನ್ನು ನಾವು ಫ್ರೀ ಬಿಡ್ಲೇಬೇಕು. ಕರಗ್ಲಿಕ್ಕಿರುವಂತ ಸಮಯ ಅದು. ತಿಂದ ಆಹಾರ ಜೀರ್ಣ ಆಗ್ಬೇಕು. ಜೀರ್ಣ ಆದ ಮೇಲೆ ಅದಕ್ಕೆ ಎಕ್ಸಸೈಸ್ ಸಿಗ್ಬೇಕು. ಅದು ಬೆಳಗ್ಗೆ ತಲೆಬಿಸಿಯೇ ಇಲ್ಲ, ಅದು ಸಿಗತ್ತೆ. ಇನ್ನು ಸಾಯಂಕಾಲ ನಾವು ಮಧ್ಯಾಹ್ನ ಊಟ ಮಾಡ್ತೇವೆ. ಊಟ ಮಾಡಿದ ಮೇಲೆ ಅದರ ಮಧ್ಯೆ ಘನ ಪದಾರ್ಥಗಳಲ್ಲಿ ಘನ ಆಹಾರಗಳು ಯಾವುದು ನಮ್ಮ ದೇಹದ ಒಳಗಡೆ ಹೋಗಬಾರದು. ಆವಾಗ ನಾನು ಸಾಯಂಕಾಲ ಅಥವಾ ರಾತ್ರಿಯ ಹೊತ್ತು ಇನ್ನೇನು ಊಟ ಮಾಡಲಿಕ್ಕೆ, ರಾತ್ರಿಯ ಊಟ ಮಾಡಬೇಕು, ಅದಕ್ಕಿಂತ ಅಷ್ಟು ಹೊತ್ತು ಗ್ಯಾಪ್ ಇಟ್ಕೊಂಡು ನಾವು ಯೋಗವನ್ನು ಖಂಡಿತವಾಗಿ ಮಾಡಬಹುದು. ರಿಸಲ್ಟ್ ಅಷ್ಟೇ ಚೆನ್ನಾಗಿ ಕೂಡ ಸಿಗುತ್ತೆ. ಬೆಳಗ್ಗೆ ಮಾಡಿದಷ್ಟೇ ರಿಸಲ್ಟ್ ಚೆನ್ನಾಗಿ ಸಾಯಂಕಾಲ ರಾತ್ರಿ ಹೊತ್ತು ಕೂಡ ಸಿಗತ್ತೆ. ಆದ್ರೆ ಗಮನ ಕೊಡಬೇಕಾದ್ದು ಆಹಾರಕ್ಕೆ. ಇದು ನಮಗೆ ಆಗುದಿಲ್ವಾ, ಸಂಜೆ ಹೊತ್ತು ನಾವು ಯೋಗ ಮಾಡ್ಲಿಕ್ಕೆ ಹೋಗುದು ಬೇಡ ಅಂತ ಹೇಳಿ. ಯೋಗ ಮತ್ತು ಜಿಮ್ ನಡುವಿನ ಒಂದು ವ್ಯತ್ಯಾಸ ಇದೆ. ಈಗ ಜಿಮ್ ಅಂದ್ರೆ ನಾವು ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೋಗ್ತೇವೆ. ಯೋಗದಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಇರೋದು, ಮಸಲ್ ಲಾಸ್ ಆಗ್ತಿರ್ತದೆ ಕೆಲವರಿಗೆಲ್ಲ. ಸೊ ಅದಕ್ಕಂತೇಳಿ ಜಿಮ್ಮಿಗೆ ಹೋಗ್ತಾರೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೇಳ್ತೀವಿ, ಒಂದು ಶ್ಲೋಕ ಇದೆ. ಯುವ ವೃದ್ಧೋತಿ ವೃದ್ಧೋ ವ್ಯಾಧಿಥೋ ದುರ್ಬಲೋಪೀವ ಅಭ್ಯಾಸಾತ್ ಸಿದ್ಧಿಮಾಪ್ನೋತಿ ಸರ್ವಯೋಗೇಷ್ಟ ತಂದ್ರಿತಃ. ಶ್ಲೋಕದ ಅರ್ಥ ಅಂತ ಹೇಳಿದ್ರೆ, ಅರಿಯುವ ತಿಳಿಯುವ ಮಕ್ಕಳಿಂದ ಹಿಡಿದು ಉಸಿರಾಡುವ ವೃದ್ಧಾಪ್ಯದವರೆಗೆ, ಅಷ್ಟೇ ಅಲ್ಲ ದುರ್ಬಲರು ರೋಗಗ್ರಸ್ತರಿಗೂ ಕೂಡ ಯೋಗಕ್ಕೆ ಅವರು ಅರ್ಹರು ಅಂತೇಳಿ. ಅಂತ ಹೇಳಿದ್ರೆ ಯೋಗವನ್ನು ಯಾರು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಮಾಡಬಹುದು ಅಂತ ಹೇಳಿ. ಈಗ ನಾವು ಜಿಮ್ ಕ್ಲಾಸಿಗೆ ಬರ್ಬೇಕಾದ್ರೆ ಅವರಿಗೆ ಒಂದು ಲಿಮಿಟ್ಸ್ ಹಾಕ್ತೇವೆ. ಏನು ಅಂತ ಹೇಳಿದ್ರೆ 18 ವರ್ಷದ ತನಕ ಜಿಮ್ಮಿನ ಯಾವುದೇ ವಸ್ತುಗಳನ್ನು, ಪರಿಕರಗಳು ಅಂತ ಹೇಳ್ತೇವೆ, ಮೆಟೀರಿಯಲ್ಸ್ಗಳನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ, ಬೇಡ, ಅವಶ್ಯಕತೆ ಇಲ್ಲ. ಎಷ್ಟು ವಯಸ್ಸಿನ ತನಕ ಮಾಡಬಹುದು ಜಿಮ್ ಅನ್ನು ಅಂತ ನೀವು ಎಲ್ಲಿ ನೋಡುವಾಗ ನಿಮಗೆ ಗೊತ್ತಾಗಿರ್ಬೋದು. ತುಂಬಾ ವಯಸ್ಸಿನವರು ಜಿಮ್ ಮಾಡೋದನ್ನು ನಾವು ಎಲ್ಲಿ ನೋಡ್ತಾ ಇಲ್ಲ, ಗೊತ್ತಾಗಿರ್ಬೋದು. ನಾನು ಆಗ್ಲೇ ಹೇಳಿದೆ, ಯೋಗಕ್ಕೆ ವಯಸ್ಸಿನ ಮಿತಿ ಇಲ್ಲ. 90 ವರ್ಷದವರು 100 ವರ್ಷದವರು ಯೋಗವನ್ನು ಮಾಡ್ಬೋದು. ಮೊನ್ನೆ ಗೊತ್ತಾಯ್ತಲ್ಲ ನಮಗೆ, ಯೋಗ ಶಿವಾನಂದ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಕೇರಳದಲ್ಲಿ ಅವರಿಗೆ 120 ವರ್ಷ. ಹಾಗೆ ಕೇರಳದಲ್ಲಿ ಒಬ್ರು ತಾಯಿ ಇದ್ದಾರೆ, 90 ವಯಸ್ಸಿನ ಹತ್ತಿರದವರು. ಅವರು ಯೋಗವನ್ನು ಮಾಡ್ತಾ ಇರೋದು ಎಷ್ಟು ಯೂಟ್ಯೂಬ್ಗಳಲ್ಲೆಲ್ಲ ತುಂಬ ಬಂತು. ಇವರಿಗೆ ಪ್ರಶಸ್ತಿ ಬಂತು. ಅದನ್ನು ನೋಡಿ ನಾವೆಲ್ಲ ಸಂಭ್ರಮ ಪಟ್ಟೆವು. ಯಾಕಂತ ಹೇಳಿದ್ರೆ ಆ ವಯಸ್ಸಿನಲ್ಲಿ ಅವರಿಗೆ ಪ್ರಶಸ್ತಿ ಬರುವುದಕ್ಕಿಂತ ಒಂದು ವಾರದ ಮುಂಚೆ ಮಾಡಿದ ವಿಡಿಯೋಗಳು ಕೂಡ ನಾನು ನೋಡಿದ್ದೇನೆ. ಬಾರಿ ಚೆನ್ನಾಗಿ ಯೋಗವನ್ನು ಮಾಡ್ತಾ ಇದ್ರು. ತುಂಬಾ ಖುಷಿ ಕೂಡ ಆಯ್ತು ನಮ್ಮ ಮನಸ್ಸಿಗೆ. ಅದೇ ಸ್ಥಿತಿ ಜಿಮ್ ಮಾಡುವ ಒಬ್ಬ ವ್ಯಕ್ತಿಯನ್ನು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಅಂತ ಹೇಳಿ. ಒಳ್ಳೆಯದು ಜಿಮ್ಮು ಯಾವುದಕ್ಕೆ ಅಂತ ಹೇಳಿದ್ರೆ ದೇಹವನ್ನು ಹೇಳಿದಾಗೆ ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರ, ದೇಹದಾಢ್ಯವನ್ನು ಬೆಳೆಸಲಿಕ್ಕೋಸ್ಕರ ಜಿಮ್ಮಿನ ಅವಶ್ಯಕತೆ ತುಂಬಾ ಇದೆ. ಆದ್ರೆ ಅದು ಮಾತ್ರ ಅಲ್ಲ ಅಂತ ಹೇಳಿ. ನಾವು ಯೋಗ ಮಾಡುದು ಯಾಕಂತ ಹೇಳಿದ್ರೆ ದೇಹವನ್ನು ಹಗುರ ಮಾಡ್ಕೊಳ್ಳಿಕ್ಕೆ. ಹಗುರಕ್ಕೂ ದೇಹವನ್ನು ಸ್ಟ್ರಾಂಗ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವು ಯೋಗವನ್ನು ಮಾಡ್ತಾ ಹೋದ ಹಾಗೆ ನಮಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗೋದು ಏನು ಅಂತ ಹೇಳಿದ್ರೆ, ನನ್ನ ದೇಹ ಹಗುರಾಗ್ತಾ ಇದೆ. ಈಗ ಹೆಚ್ಚಿನವರು, ಈಗ ಒಬ್ಬ ತುಂಬಾ ಸ್ಥೂಲಕಾಯದ ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳಿ. ಸ್ಥೂಲಕಾಯ ಅಂದ್ರೆ ಸ್ವಲ್ಪ ದಪ್ಪದ ವ್ಯಕ್ತಿ. ಅವರ ಬಾಯಲ್ಲಿ ಬರುವಂತ ಮಾತು, ನನ್ನ ದೇಹ ನನಗೆ ಭಾರ ಆಗ್ತಾ ಇದೆ, ಜೀವನ ಬೇಡ ಅಂತ ಅನಿಸ್ತಾ ಇದೆ. ಇದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ದೇಹ ಭಾರ ಆಗುವುದಕ್ಕಿಂತ ಅವರಿಗೆ ಮನಸ್ಸು ಭಾರ ಆಗಿರುವುದು ಹೆಚ್ಚು ಅಂತ ಹೇಳಿ. ಎಷ್ಟೇ ದಪ್ಪದ ಒಬ್ಬ ವ್ಯಕ್ತಿ ಇರಲಿ, ಅವರಿಗೆ ನಾವು ಯೋಗವನ್ನು ಕಲಿಸಿದ್ರೆ ಅವರು ಯೋಗವನ್ನು ಒಂದು 4-5 ವರ್ಷದಲ್ಲಿ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಏನು, ಅವರ ಮನಸ್ಸಿನಲ್ಲಿ ಏನು ನೋಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ನನ್ನ ದೇಹ ಹಗುರಾಗ್ತಾ ಇದೆ. ಯಾವಾಗ ಆ ಫೀಲ್ ನಮ್ಗೆ ಆಗತ್ತಾ, ಆ ಅನುಭವ ಆಗುತ್ತೆ ನೋಡಿ, ಆಗ ನನಗೆ ಯೋಗ ಕೂಡ ಇಷ್ಟ ಆಗತ್ತೆ. ಮತ್ತೆ ಅವರ ಮನಸ್ಸು ಕೂಡ ನಿರಾಳ ಆಗತ್ತೆ. ಯೋಗ ಮಾಡೋ ಉದ್ದೇಶ ಇದೆ ನನಗೆ ದೇಹ, ಮನಸ್ಸು ಮತ್ತು ಬುದ್ಧಿಗಳ ಸಮತೋಲನ. ದೇಹಕ್ಕೆ ಮಾತ್ರ ಅಲ್ಲ, ಇಲ್ಲಿ ನಾವು ಎಕ್ಸಸೈಸ್ ಕೊಡೋದು ಆಸನದ ಮೂಲಕ ಮಾತ್ರ ಅಲ್ಲ, ಅವರ ಮನಸ್ಸಿನಲ್ಲಿ ಏನಾದ್ರೂ ಪರಿವರ್ತನೆ ಮಾಡಲಿಕ್ಕೆ ನಮ್ಮ ಕೈಲಿ ಆಗತ್ತಾ, ನಾವು ಅದನ್ನೇ ನೋಡ್ತಾ ಇದ್ದೇವೆ. ಅದೇ ಶಿಕ್ಷಣ ಯೋಗ ತರಗತಿಗಳಲ್ಲಿ ನಡೀತಾ ಇದೆ. ಅದು ದೇಹವನ್ನು ಶಕ್ತಿಯುತವಾಗಿ ಮಾಡುವುದು ಮಾತ್ರ ಅಲ್ಲ, ಮನಸ್ಸನ್ನು ಶಕ್ತಿಯುತವಾಗಿ ಮಾಡಿಸುತ್ತೆ. ಇದೇ ವ್ಯತ್ಯಾಸ ಯೋಗಕ್ಕೂ ಮತ್ತೆ ಜಿಮ್ಮಿಗೂ. ಅದರಲ್ಲಿ ದೇಹ ಗಟ್ಟಿಯಾಗ್ತಾ ಹೋಗುತ್ತೆ, ತುಂಬಾ ಸಂತೋಷ. ಮನಸ್ಸು ಗಟ್ಟಿಯಾಗುವಂತಹ ಶಿಕ್ಷಣ ಅದು ಯೋಗದಲ್ಲಿ ಸಿಗ್ತಾ ಹೋಗುತ್ತೆ. ಆಹಾರದ ಪದ್ಧತಿಯ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಯೋಗ ಮಾಡುವಾಗಲಿ ಅಥವಾ
ನಾವು ಹೇಳುವಂಥದ್ದು ಯೋಗ ತರಗತಿಯಲ್ಲಿ ಅದರ ಬಗ್ಗೆ ವಿಚಾರಗಳನ್ನು ಹೇಳ್ತಾ ಇರ್ತೇವೆ. ಒಂದು ಯೋಗ ಕ್ಲಾಸಿಗೆ ಯಾರು ಬರ್ತಾರೆ ಅವರಿಗೆ ಹೇಳ್ತಾ ಇರ್ತೇವೆ. ಆದ್ರೆ ಅವರಿಗೆ ಹೇಳುವಾಗ ನಾನು ಹೇಳ್ತೇನೆ, ಇದು ಯೋಗ ತರಗತಿಗೆ ಬರುವವರಿಗೆ ಮಾತ್ರ ಅಲ್ಲ, ಇದರ ಮಹತ್ವ ಗೊತ್ತಾಗಿರ್ಬೇಕಾದದ್ದು ಒಬ್ಬ ವ್ಯಕ್ತಿಗೆ ಅಂತ ಹೇಳಿ. ಪ್ರಕೃತಿ ನಿಯಮದ ಪ್ರಕಾರ ನಾವು ಪ್ರಕೃತಿ ಒಟ್ಟೊಟ್ಟಿಗೆ ಜೀವನ ಮಾಡಬೇಕಾದ್ದು. ಅಲ್ಲಿ ಒಂದು ನಿಯಮಗಳು ಅಂತ ಇದೆ, ಜೀವನ ತೆಗಿಲಿಕ್ಕೆ ಬೇಕಾಗಿರುವ ನಿಯಮಗಳು. ಇವತ್ತು ಅದನ್ನು ಮರ್ತು ಹೋಗಿಯೇ ಇದೆಲ್ಲ ಸಮಸ್ಯೆಗಳೆಲ್ಲ ಬಂದಿರೋದು ನಮಗೆ ಅಂತೇಳಿ, ಮೇನ್ ಆಗಿ ಆರೋಗ್ಯದ ಮೇಲೆ. ಅದಕ್ಕೆ ಬೇಕಾಗಿರೋದು ಈಗಿನ ಆಹಾರದ ಪದ್ಧತಿಗಳು. ಹೇಗೆ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು. ನಾವು ಯೋಗ ಕ್ಲಾಸಿಗೆ ಬರಬೇಕಾದ್ರೆ ಪ್ರಾರಂಭದಲ್ಲಿ ಅದರ ಬಗ್ಗೆ ಅವರಿಗೆ ಒಂದು ಸಲ ಮನವರಿಕೆಯನ್ನು ಮಾಡಿಸ್ತೇವೆ. ನಾವು ಸೇವನೆ ಮಾಡುವುದು ಯಾವ ಆಹಾರವನ್ನು, ಮಾಡಬಾರದಂತ ಆಹಾರಗಳು, ಮತ್ತೆ ಯಾವ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು. ಇವತ್ತು ಸಮಯ ಆಚೀಚೆ ಆಗಿಯೇ ನಮಗೆ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು. ಬೆಳಗಿನ ಹೊತ್ತು ಸೇವನೆ ಮಾಡ್ಲಿಕ್ಕಿರುವಂಥ ಸಮಯ ಒಂದು ಬೆಳಗಿನ ಹೊತ್ತು, ಮಧ್ಯಾಹ್ನದ ಹೊತ್ತು, ರಾತ್ರಿ ಹೊತ್ತು, ಅದರ ಮಧ್ಯೆ ಸಾಯಂಕಾಲ ಒಂದು ಹೊತ್ತು ಇದೆ, ಅದು ಎಕ್ಸ್ಟ್ರಾ. ಅದು ಸೂಕ್ತವಾದ ಸಮಯ ಬೆಳಗಿನ ಹೊತ್ತು ನಾವು ಆಹಾರವನ್ನು ಸೇವನೆ ಮಾಡಬೇಕು. ಯಾವಾಗ ಅಂತ ಹೇಳಿದ್ರೆ 8:30 ಗಂಟೆಯ ಮೊದಲು ನಮ್ಮ ಆಹಾರ ದೇಹದ ಒಳಗಡೆ ಹೋಗಬೇಕು. ಆಮೇಲೆ ನಾವು ಆಹಾರವನ್ನು ತಗೊಳ್ಳುವಂಥದ್ದು ಮಧ್ಯಾಹ್ನದ ಹೊತ್ತಿಗೆ. ನಮಗೆ ಗೊತ್ತಾಗಿರ್ಬೋದು, ಶಾಲೆಗಳಲ್ಲಿ ನಮಗೆ ಅದು ಪ್ರೈವೇಟ್ ಸ್ಕೂಲ್ ಇರಲಿ ಗೌರ್ಮೆಂಟ್ ಸ್ಕೂಲ್ಗಳಿರಲಿ ಬೆಲ್ ಆಗತ್ತೆ 12:30 ಗಂಟೆ. ಸೂಕ್ತವಾದ ಸಮಯ ಅದು. ಮಧ್ಯಾಹ್ನದ ಆಹಾರದ ಸೇವನೆ 12:30 ಗಂಟೆಗೆ ಅದರ ಒಳಗಡೆ ಆಗ್ಬೇಕು. ಇನ್ನೂ ಹೆಚ್ಚು ಎಷ್ಟು ತಗೊಳ್ಬಹುದು ಅಂತ ಹೇಳಿದ್ರೆ ನಾನು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 ಗಂಟೆ. 1 ಗಂಟೆಗಿಂತ ಮುಂಚೆ ನಾನು ಆಹಾರವನ್ನು ತಗೊಳ್ಲಿಕ್ಕಾಗತ್ತಾ? ಬೆಳಗಿನ ಆಹಾರ ತಕೊಂಡು ನಾನು ಅಷ್ಟು ಗ್ಯಾಪ್ ಅಲ್ಲಿ ಅದು ಕರಗಿರ್ಲಿಕ್ಕೆ ಇರುವಂತ ಸಮಯವೇ. ಆ ಮಧ್ಯಾಹ್ನದ ಹೊತ್ತಿಗೆ 1:30 ಗಂಟೆ ಒಳಗಡೆ ಆಹಾರವನ್ನು 12:30 ಅಂತ ಹೇಳ್ತೇವೆ ನಾವು, ಆಹಾರವನ್ನು ಸೇವನೆ ಮಾಡಲೇಬೇಕು. ಆ ನಂತರದ ಗ್ಯಾಪ್ ಇದೆಯಲ್ಲ, ರಾತ್ರಿ ಸಮಯ ಇರತ್ತೆ. ಸಾಯಂಕಾಲದ ಹೊತ್ತು ಒಂದು ಗ್ಯಾಪ್. ಅಲ್ಲಿ ನಾವು ಪಾನೀಯಗಳನ್ನು ಸ್ವೀಕಾರ ಮಾಡ್ತಾರೆ. ಕೆಲವರು ಘನ ಆಹಾರಗಳನ್ನು ಸ್ವೀಕಾರ ಮಾಡ್ತಾರೆ. ಅಂತವರದ್ದು ಒಂದು ಸ್ವೀಕಾರ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದ್ರೆ ಯೋಗ ಮಾಡಬೇಕು ಅಂತ ಏನಾದ್ರೂ ಅನಿಸಿದ್ರೆ ಅಲ್ಲಿ ಪಾನೀಯವನ್ನು ಮಾತ್ರ ತಗೊಳ್ಳುವಂಥದ್ದು. ಅದು ಹಾಲಿರ್ಬಹುದು, ನೀರು ಇರಬಹುದು, ಚಹಾ, ಕಾಫಿ. ಆಕ್ಚುಲಿ ಅದು ಸೇವನೆ ಮಾಡುವಂತಹ ಪದಾರ್ಥವೇ ಅಲ್ಲ, ಒಳ್ಳೇದಲ್ಲ ಅಂತ ಹೇಳ್ತೇವೆ. ಆದ್ರೂ ಓಕೆ, ನಮಗೆ ಆಗುವುದೇ ಇಲ್ಲ ಅದನ್ನು ತಗೊಳ್ಳೋದ್ರಿಂದ ಓಕೆ ನಡೆಯುತ್ತೆ ತಗೊಳ್ಳೋದು. ಅಂತದೇನಾದ್ರೂ ತಕೊಂಡು ಯೋಗವನ್ನು ಮಾಡ್ಬೋದು. ಕೆಲವರಿಗೆ ಅದನ್ನು ತಕೊಂಡು ಕೂಡ ಯೋಗವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಯೋಗವನ್ನು ಆಸನಗಳನ್ನು ಮಾಡಿಸ್ಬೇಕಾದ್ರೆ ಅದೊಂದ್ಸಲ ವಾಪಸ್ ಬಂದಾಗೆ ಅನಿಸುತ್ತೆ ನಮಗೆ. ದ್ರವ ಆಹಾರ ತಕೊಂಡ್ರು ಹಾಗೆ ಅನಿಸುತ್ತೆ. ಅದಕ್ಕೆ ನಾವು ಅದನ್ನು ತಕೊಳ್ಳೇಬಾರ್ದು. ಅವ್ರು ಯಾವಾಗ ರಾತ್ರಿ ಸಮಯದಲ್ಲಿ ಸೇವನೆ ಮಾಡುವ ಆಹಾರಕ್ಕಿಂತ ಮುಂಚೆ, ರಾತ್ರಿ ಸಮಯದಲ್ಲಿ ನಾವು ಎಷ್ಟೊತ್ತಿಗೆ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ನಿಯಮ ಇದೆ. ನಾವು ಮಲಗುವ ಸಮಯ ಎಷ್ಟಿದೆ ಅದಕ್ಕಿಂತ 2 ಗಂಟೆಯ ಮೊದಲು ನಮ್ಮ ಆಹಾರ ನಮ್ಮ ದೇಹದ ಒಳಗಡೆ ಹೋಗಬೇಕು. ಹಾಗೆ ಕೆಲವರು ತಮಾಷೆಗೆ ಪ್ರಶ್ನೆ ಕೇಳೋದು ಉಂಟು ನನ್ನ ಹತ್ರ. ಆದರೆ ನಾವು ಮೇಡಮ್ ಯಾವಾಗ್ಲೂ ಮಲಗಬೇಕಾದ್ರೆ ನಾನು 11 ಗಂಟೆ 12 ಗಂಟೆ ಆಗತ್ತೆ, 10 ಗಂಟೆಗೆ ಊಟ ಮಾಡಿದ್ರೆ ಓಕೆನಾ ಅಂತ. ಇದು ಅಲ್ಲ ಅಂತ ಹೇಳಿ. ರಾತ್ರಿಯ ಸಮಯ ಅಂತ ಹೇಳಿದ್ರೆ ಮಲಗುವ ಸಮಯ ಹೇಳ್ತಾ ಇರೋದು ನಾನು. 9-9:30 ಒಳಗಡೆ ನಾವು ನಿದ್ರೆಗೆ ಜಾರಿ ಇರಬೇಕು ಅಂತ ಹೇಳಿ. ಹಾಸಿಗೆ ಹೋಗಿ ಮಲಗಬೇಕಾದ್ರೂ ನಮ್ಗೆ ಅಷ್ಟು ಸಮಯ ಬೇಕಾಗತ್ತೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 10 ಗಂಟೆ. ಅದಕ್ಕಿಂತ ಜಾಸ್ತಿ ಮಲಗಲಿಕ್ಕೆ ಸಮಯವನ್ನು ತಗೊಳ್ಳುವ ಹಾಗಿಲ್ಲ. ಲೆಕ್ಕ ಹಾಕಿ 9:30 ಗಂಟೆಗೆ ನಾವು ಮಲಗಬೇಕಾದ್ರೂ ಫುಡ್ ಎಷ್ಟು ಗಂಟೆಗೆ ಹೋಗ್ಬೇಕು? 7-7:30 ಒಳಗಡೆ ನಮ್ಮ ದೇಹಕ್ಕೆ ಫುಡ್ ಹೋಗ್ಲೇಬೇಕು. ನಮಗೆ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆ ಸಮಯ ಸೂಕ್ತ ಆಗಿರುವಂತದ್ದು. ನಮ್ದೀಗ ಕ್ಲಾಸ್ 6ರಿಂದ 7 ಗಂಟೆಗೆ ನಡೆಯುತ್ತೆ ಸಾಯಂಕಾಲ. ಹೇಳಿದ ತಕ್ಷಣ ಅವರು ಯೋಗ ಕ್ಲಾಸ್ ಮುಗಿಸಿ ಹೋಗುವುದರಲ್ಲಿ ತಕ್ಷಣ ಫಸ್ಟಿಗೆ ಮಾಡುವಂತ ಕೆಲಸ ಫುಡ್ ತಗೊಳ್ಳೋದು. ಫುಡ್ ತಕೊಂಡು ಮತ್ತೆ ಆರಾಮ 2 ಗಂಟೆ ಜೀರ್ಣ ಆಗ್ಲಿಕ್ಕೆ ಸಮಯ ಬೇಕಾಗತ್ತೆ. ಮಲಗಿದ ಮೇಲೆ ಜೀರ್ಣಕ್ರಿಯೆಗಳು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಅದಕ್ಕೋಸ್ಕರ ನಿದ್ರೆ ಮಾಡುವುದಕ್ಕಿಂತ ಮೊದಲು 1-2 ಗಂಟೆ ಮೊದಲು ಆಹಾರ ಸೇವನೆ ನಮ್ಮ ದೇಹಕ್ಕೆ ಆಗ್ಲೇಬೇಕು. ಇದು ಆಹಾರದಲ್ಲಿ ನಡೆಯುವಂತಹ ವಿಧಾನಗಳು. ಇನ್ನು ಕೇವಲ ಸೇವನೆ ಮಾಡುದು ಮಾತ್ರ ಅಲ್ಲ. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಕಾಡುವಂತ ಸಮಸ್ಯೆ ಒಂದು ಅಜೀರ್ಣ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆಗಳು ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಮೇನ್ ಆಗಿ ಬರುವುದು ಫುಡ್ಡಿನ ಕಾರಣ. ಏನು ಅಂತ ಹೇಳಿದ್ರೆ, ನಮಗೆ ಈಗ 12:30 ಗಂಟೆಗೆ ನನಗೆ ಹಸಿವಾಗತ್ತೆ. ಸಾಮಾನ್ಯವಾಗಿ ನಮಗೆ ಮನೆಯಲ್ಲಿ ಈಗ ಹೇಳ್ತಾರೆ, ನನಗೆ 2 ಗಂಟೆ ಆದ್ರೂ ಹಸಿವಾಗುವುದಿಲ್ಲ ಅಂತ ಹೇಳ್ತೇವೆ. ಆದ್ರೆ 12:30 ಗಂಟೆಗೆ ಒಂದು ಸಲ ಹೊಟ್ಟೆ ಕೇಳುತ್ತೆ ನಮಗೆ, ಫುಡ್ ಅನ್ನು ಚುರುಕುಟ್ಟುತ್ತೆ ಒಂದ್ಸಲ. ಅದು ನಾವು ಏನಾಗುತ್ತೆ, ಇವತ್ತು ಒತ್ತಡದ ಜೀವನ, ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಅದನ್ನು ಮತ್ತೆ ಮಾಡುವ ಅಂತ ಹೇಳಿ ಅದನ್ನೊಂದ್ಸಲ ನೆಗ್ಲೆಕ್ಟ್ ಮಾಡಿ ನಮ್ಮ ಕೆಲಸಕ್ಕೆ ಹೋಗ್ತೇವೆ. ಆದ್ರೆ ಅಲ್ಲಿ ಮಧ್ಯೆ ಏನಾಗುತ್ತೆ ಅಂತೇಳಿ
ಗ್ಯಾಸ್ ತುಂಬ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಯಾವಾಗ ಖಾಲಿ ಜಾಗದಲ್ಲಿ ಗ್ಯಾಸ್ ತುಂಬುತ್ತಾ ಅಲ್ಲಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುವಂತದ್ದು. ಎಸಿಡಿಟಿ ಬರುದೇ ಹಾಗೆ. ತಪ್ಪಿದ ಸಮಯದಲ್ಲಿ ಆಹಾರ ಸೇವನೆ ಆದ್ರೂ ಗ್ಯಾಸ್ ಆಗತ್ತೆ. ಕೆಲವೊಂದ್ಸಲ ಹೇಳ್ತೇವಲ್ಲ, ನಾವು 12 ಗಂಟೆಗೆ ಊಟ ಮಾಡ್ಬೇಕು ಅಂತ ಅನಿಸಿದ್ರು ಆಗದೆ 2 ಗಂಟೆಗೆ ಊಟ ಮಾಡ್ಲಿಕ್ಕೆ ಕೂತ್ಕೊಳ್ತೇವೆ. ಆಗ ಹೇಳುದು ಒಂದೇ ಮಾತು ನಾವು, ಹಸಿವು ಹೋಯ್ತು ನಂದು ಅಂತೇಳಿ. ಹಸಿವು ಹೋಯ್ತು ಅಂತ ಹೇಳ್ತೇವೆ, ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ನಾವು. ಅದು ಜೀರ್ಣ ಆಗುವುದು ನಿಧಾನ, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಒಂದು ದಾರಿ ಕೂಡ. ಅದಕ್ಕೋಸ್ಕರ ಸೂಕ್ತ ಸಮಯವನ್ನು ನಾವು ಆಯ್ಕೆ ಮಾಡಿಕೊಳ್ಳೇಬೇಕು, ಪ್ರಯತ್ನವನ್ನು ಮಾಡುವಂತದ್ದು. ಯೋಗ ಮಾಡ್ತಾ 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 ಅದರ ಕಡೆಗೆ ನಾವು ಗಮನ ಕೊಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಯೋಗ ಕ್ಲಾಸ್ ಅಲ್ಲಿ ಮಾಡುವಂತದ್ದೇ ಜೀವನದ ಕೆಲವು ಸಂಗತಿಗಳನ್ನು, ಜೀವನ ತೆಗೆಯುವುದು ಹೇಗೆ, ಅದು ತುಂಬಾ ಖುಷಿಯಲ್ಲಿ ಜೀವನ ತೆಗೆಯುವುದು ಹೇಗೆ, ಅದನ್ನು ನೆನಪು ಮಾಡುವಂತ ಕ್ರಿಯೆ ಯೋಗ ತರಗತಿಗಳಲ್ಲಿ ನಡೀತಾ ಇರುತ್ತೆ.